ಅಲ್ಲ ಪೂಜಾ, ನಿಂಗೆ ಫೋನ್ ಇಷ್ಟ ಆಯ್ತಲ್ವಾ? ಫೋನ್ ಏನೋ ಇಷ್ಟ ಆಯಿತು, ಬಟ್ ತುಂಬ ಕಾಸ್ಟ್ಲಿ ಫೋನ್ ಕೊಡಿಸಿದ್ದೀರಾ ನೀವು ನನಗೆ. ಮತ್ತು ಅವರೆಲ್ಲ ಕೇಳಿದರೆ ಏನು ಹೇಳೋದು? ನಮ್ಗೆ ಅದೇ ಭಯ ಆಗ್ತಾಯಿದೆ ಇವಾಗ. ಯಾಕೆ ಭಯ ಪಡ್ತೀಯ? ಭಯ ಪಡಕ್ಕೆ ಹೋಗ್ಬೇಡ, ನಾನಿದ್ದೀನಿ, ಡೋಂಟ್ ವರಿ. ಅಯ್ಯೋ, ನಾನು ಆವಾಗಲೇ ಜೀನ್ಸ್ ಪ್ಯಾಂಟ್ ತೊಗೊಳಕ್ಕೆ ಅವ್ರ ಹತ್ರ ದುಡ್ಡು ಕೇಳಿದ್ದೆ. ಜೀನ್ಸ್ ಪ್ಯಾಂಟ್ ತೊಗೋಬೇಕು, ದುಡ್ಡು ಕೊಡಿ, ನಮ್ಮಮ್ಮನ ಹತ್ರ ಕೇಳಿದರೆ ಬೈತಾರೆ ಅಂತ ಅಷ್ಟೆಲ್ಲ ಹೇಳಿ ಆಮೇಲೆ ಇಷ್ಟೊಂದು ಕಾಸ್ಟ್ಲಿ ಫೋನ್ ತೊಗೊಂಡಿದ್ದೀನಿ ಅಂದರೆ ಅವ್ರಿಗೆ ಸ್ವಲ್ಪ ಡೌಟ್ ಬರುತ್ತಲ್ಲ, ಅದಕ್ಕೆ ಕೇಳ್ತಾ ಇರೋದು ನಾನು. ಏನಂತ ಹೇಳಿ ಅವ್ರಿಗೆಲ್ಲ. ಅಯ್ಯೋ, ಆ ಪ್ರೀತಿ ಮಾತ್ರ ಬಿಡೋದೇ ಇಲ್ಲ ಅನೂಪ್. ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ನೀನು ಯಾವಾಗಲೂ ಬ್ಲೂಟೂತ್ ಹಾಕ್ಕೊಂಡಿರ್ತೀಯಲ್ಲ? ಅಯ್ಯೋ ಮಾರೈತಿ, ಆಫೀಸ್ ಏನಾದರೂ ಕಾಲ್ಸ್ ಬಂದರೆ ಸಡನ್ನಾಗಿ ರಿಸೀವ್ ಮಾಡಬೇಕು. ಒಂದೊಂದು ಸಾರಿ ನಾನು ಮೀಟಿಂಗ್ಗೆ ಜಾಯ್ನ್ ಆಗಿರ್ತೀನಲ್ಲ ನಿಮ್ಮ ಜೊತೆ ಇದ್ದಾಗೆಲ್ಲ, ಸೊ ಬ್ಲೂಟೂತ್ ಹಾಕ್ಕೊಂಡಿದ್ರೆ ಆರಾಮಾಗಿ ಕಾಲೆಲ್ಲ ಅಟೆಂಡ್ ಆಗ್ಬೋದು. ಅದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಹಾಕ್ಕೊಂಡು. ಅದಕ್ಕೇನಕ್ಕೆ ಇರು, ನನಗೆ ಕಾಲ್ ಬರ್ತಾ ಇದೆ. ಹಲೋ. ಹಲೋ ಅನೂಪ್. ಹಲೋ ಅಮ್ಮ, ಹೇಳು, ಕೇಳ್ತಾ ಇದೆ. ಏನಿಲ್ಲ, ನೀನು ಇವಾಗ ಒಂದು ಕೆಲಸ ಮಾಡಬೇಕು ಕಣೋ. ಏನಮ್ಮ ಹೇಳಿ, ನಾನು ಮಾಡ್ತೀನಿ. ಏನಿಲ್ಲ, ಅದು ಸೌಂದರ್ಯ ಫ್ರೆಂಡ್ ಪೂಜಾ ಇದ್ದಾಳಲ್ಲ, ಅವಳಿಗೆ ಒಂದು ಫೋನ್ ಕೊಡಿಸ್ಬಾ. ಏನಕ್ಕಂದ್ರೆ ಅವ್ರ ಅಮ್ಮ ನನ್ನ ಹತ್ರ ಮಾತಾಡಿದ್ರು ಇವಾಗ. ಅವಳಿಗೆ ಫೋನ್ ಕೊಡಿಸ್ಬೇಕಂತೆ, ಬಟ್ ಅವ್ರಿಗೆ ಊರಿಗೆ ಹೋಗೋಕ್ಕಾಗಲ್ಲ ಇವಾಗ. ಮಳೆಯಲ್ಲ, ಬಸ್ ಎಲ್ಲ ತುಂಬ ಗಲೀಜಾಗಿರುತ್ತೆ, ಹಾಗೆ ಹೀಗೆ. ಮತ್ತು ಇನ್ನೊಂದೇನೋ ಅಂದರೆ ಅವ್ರದ್ದು ಕೆಲಸ ತುಂಬ ಇದೆ ಇವಾಗ, ಸದ್ಯಕ್ಕೆ ಊರಿಗೆ ಹೋಗೋಕ್ಕಾಗಲ್ಲ ಅಂತೆ ಅವ್ರಿಗೆ. ನೀನೇನು ಮಾಡು, ಅವಳಿಗೆ ಯಾವ ಫೋನ್ ಬಿಡ್ತಾಳೋ ಅಂದರೆ ಒಂದು 10,000-15,000 ಒಳಗಡೆ ಅವಳಿಗೊಂದು ಫೋನ್ ಕೊಡಿಸು. ಅವರಮ್ಮ ನನ್ನ ಹತ್ರ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆನಾ ಮಗನೇ? ಹೌದಾ ಅಮ್ಮ, ನಾನು ಕೊಡಿಸ್ತೀನಿ ಬಿಡಿ, ಅದಕ್ಕೇನಿಲ್ಲ, ಪರವಾಗಿಲ್ಲ, ಕೊಡಿಸ್ತೀನಿ. ಎಷ್ಟು ಅಮೌಂಟ್ದು ಹೇಳಿದ್ದಾರೆ ಅವರಮ್ಮ? ನೋಡ್ಕೊಂಡು ಕೊಡಿಸು ಅಂತ ಹೇಳಿದ್ದಾರೆ. 10,000-15,000 ಆಗಲಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸರಿ ಅಮ್ಮ, ನಾನು ನೋಡ್ಕೊಂಡು ಕೊಡಿಸ್ತೀನಿ ಬಿಡಿ. ಅವಳಿಗೆ ಕಾಲ್ ಮಾಡೋಕ್ಕೆಲ್ಲ ಫೋನ್ ಇಲ್ಲ ಅಂತೆ ಪಾಪ. ಅವಳಿಗೆ ಏನಾಗ್ತಾ ಇದೆ ಅಂದರೆ ಫ್ರೆಂಡ್ಸ್ ಎಲ್ಲರ ಹತ್ರ ಫೋನ್ ಇಸ್ಕೊಂಡು ಮಾತಾಡೋಕ್ಕೆ ಒಂದು ಸ್ವಲ್ಪ ಮುಜುಗರ ಮಾಡ್ಕೋತಾ ಇದ್ದಾಳಂತೆ. ಸೊ ಸೌಂದರ್ಯಗೂ ನಾನು ಹೇಳಿರ್ತೀನಿ, ನೀವು ಹೋಗಿ ಕೊಡಿಸ್ಕೊಂಡು ಬಂದುಬಿಡಿ. ಹೌದಾ ಅಮ್ಮ, ನೀನು ಸೌಂದರ್ಯಕ್ಕೆ ಹೇಳು, ಬಟ್ ನಾನು ಆ ಪೂಜಾಗೆ ಹುಷಾರಿರಲಿಲ್ಲ, ಅವರೆಲ್ಲ ಮನೆಗೆ ಬಂದಿದ್ರು, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಅವಳಿಗೆ ಜ್ವರ ಬಂದಿತ್ತು, ನಾನು ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀನಿ. ನಾನು ಇವಾಗ ಹೋಗಬೇಕಾದ್ರೆ ಕೊಡಿಸ್ಕೊಂಡು ಮನೆಗೆ ಹೋಗ್ತೀನಿ ಬಿಡಿ ಅಮ್ಮ. ಏನಾಗಿತ್ತು ಅವಳಿಗೆ? ಏನಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ರಿ? ಏನಿಲ್ಲ ಅಮ್ಮ, ನಾರ್ಮಲ್ ಫೀವರ್ ಬಂದಿತ್ತು, ಸ್ವಲ್ಪ ಹೆಡ್ಡೇಕ್ ಅಂತ ಅಂದ್ಲು. ಇದು ಸೌಂದರ್ಯ ಏನಂದ್ಲು, ಬೇಡವೇ ಬೇಡ, ಹಾಸ್ಪಿಟಲ್ಗೆ ಹೋಗಿ ಬನ್ನಿ ಅಂತ ಹೇಳಿದ್ಲು. ಅದಕ್ಕೆ ಅವಳು ಬರ್ತೀನಿ ಅಂತ ಎಲ್ಲ ಅಂದ್ಲು, ಬಟ್ ಅವ್ರ ಫ್ರೆಂಡ್ಸ್ ಎಲ್ಲ, ಬೇರೆ ಫ್ರೆಂಡ್ಸ್ ಎಲ್ಲ ಮನೇಲಿದ್ದಾರಲ್ಲ, ಸೊ ನೀನೇ ಕರ್ಕೊಂಡು ಹೋಗ್ಬಾ ಅಂತ ಹೇಳಿದ್ಲು. ಅದಕ್ಕೆ ನಾನು ಬಂದಿದ್ದೀನಮ್ಮ. ಏನಾಗಿಲ್ಲ, ಇವಾಗ ಆರಾಮಾಗಿದ್ದಾಳೆ, ಕಾಫಿ ಕುಡಿತಾ ಇದ್ದಾಳೆ ಇವಾಗ ಅಲ್ಲಿ ವಾಶ್ರೂಮ್ಗೆ ಹೋಗಿದ್ದಾಳಮ್ಮ ಅವಳು. ಕಾಫಿ ಕುಡಿತೀನಿ ಅಂದ್ಲು, ತಲೆ ನೋವ್ತಾ ಇತ್ತಲ್ಲ, ಕಾಫಿ ಕುಡಿತೀನಿ ಅಂದ್ಲು, ಸೊ ಅದಕ್ಕೆ ಕಾಫಿ ಕುಡಿಸ್ತಾ ಇದ್ದೀನಮ್ಮ. ಆಯ್ತಪ್ಪ, ಹುಷಾರಾಗಿರಿ. ಅವಳನ್ನ ಹುಷಾರಾಗಿ ಮನೆ ಕರ್ಕೊಂಡು ಹೋಗಪ್ಪ. ಸರಿ ಅಮ್ಮ, ನೀನು ಅವ್ರ ಅಮ್ಮನಿಗೆ ಹೇಳಿಬಿಡು, ನಾನು ಕೊಡಿಸಿರ್ತೀನಿ ಫೋನ್ನ. ಸರಿ ಸರಿ. ಅನೂಪ್ ಕಾಲ್ ಕಟ್ ಮಾಡಬೇಡ, ಇರು. ಇನ್ನೊಂದೇನು ಗೊತ್ತಾ, ಅದ್ರ ಜೊತೆ ಅವಳಿಗೊಂದು ಸಿಮ್ ಕಾರ್ಡ್ನು ಕೊಡಿಸ್ಬಿಡು. ಏನಕ್ಕಂದ್ರೆ ಮತ್ತು ಫೋನ್ ಅಷ್ಟೇ ಕೊಡಿಸಿದ್ರೆ ಮತ್ತು ಕಾಲ್ ಮಾಡೋಕ್ಕಾಗಲ್ಲಲ್ಲ, ಮತ್ತು ಸಿಮ್ ಕಾರ್ಡ್ ಕೊಡಿಸ್ಬಿಡು ಅದ್ರ ಜೊತೆ. ಓಕೆನಾ? ಸರಿ ಅಮ್ಮ, ಸರಿ, ಕೊಡಿಸ್ತೀನಿ ಬಿಡಿ. ಅನೂಪ್ ಯಾರು ಕಾಲ್ ಮಾಡಿದ್ದು? ನಿಮ್ಮಮ್ಮ ಏನಂತಿದ್ರು? ಏನೇನೋ ಹೇಳ್ತಾ ಇದೆಯಲ್ಲೋ, ನನಗೆ ಭಯ ಆಗ್ತಾ ಇದೆ. ನೀನು ಮೊದಲು ಎಲ್ಲದಕ್ಕೂ ಭಯ ಪಡೋದು ಬಿಡು. ನಾನಿರೋವಾಗ ನಿನಗೇನಕ್ಕೆ ಭಯ ಅಂತ ಎಷ್ಟು ಸಾರಿ ಹೇಳ್ಬೇಕು ನಾನು ನಿನಗೆ. ಇವಾಗ ಏನು ಗೊತ್ತಾ, ಲಡ್ಡು ಒಂದು ಬಾಯಿಗೆ ಬಿತ್ತು. ಏನು ಏನು ಏನಾಯಿತು? ಈ ಥರ ಹೇಳ್ತಾ ಇದೆಯಾ? ಲಡ್ಡು ಒಂದು ಬಾಯಿಗೆ ಬಿತ್ತು ಅನ್ನೋ ಥರ ಏನು ಕೆಲಸ ಮಾಡಿದ್ಯಾ ನೀನು? ಏನಿಲ್ಲ, ನಿನ್ನ ಲಕ್ ಎಷ್ಟು ಚೆನ್ನಾಗಿದೆ ನೋಡು. ನಾನಿವಾಗ ನಿನಗೆ ಫೋನ್ ಕೊಡಿಸ್ಕೊಂಡು ಬಂದಿದ್ದೀನಿ. ನಮ್ಮಮ್ಮನಿಗೆ ಕಾಲ್ ಮಾಡಿ ಏನು ಹೇಳಿದ್ದಾರೆ ಗೊತ್ತಾ? ಅಂದರೆ ಮೀಟ್ ಆಗಿರಬೇಕು, ಏನೋ ನಂಗೆ ಗೊತ್ತಿಲ್ಲ, ಕ್ಲಿಯರಾಗಿ ಗೊತ್ತಿಲ್ಲ. ಏನು ಹೇಳಿದ್ದಾರೆ ಗೊತ್ತಾ? ನಮ್ಮ ಪೂಜಾಗೆ ಒಂದು ಸ್ವಲ್ಪ ಫೋನ್ ಕೊಡಿಸ್ಬೇಕಿತ್ತು, ಹಂಗೆ ಹಿಂಗೆ ಡಿಸ್ಕಸ್ ಆಗುವಾಗ ನಮ್ಮಮ್ಮ ಏನು ಹೇಳಿದ್ದಾರೆ, ಇಲ್ಲ ನನ್ನ ಮಗ ಹೋಗಿದ್ದಾನೆ ಇವಾಗ ಊರಿಗೆ, ಅವ್ನಿಗೆ ಹೇಳ್ತೀನಿ ಕೊಡಿಸ್ತಾರೆ ಅಂತ ಹೇಳಿದಾರಂತೆ. ಆಮೇಲೆ ನಿಮ್ಮಮ್ಮ ಏನು ಹೇಳಿದ್ರಂತೆ, 10,000-15,000 ರೂಪಾಯಿದ್ದು ಮೊಬೈಲ್ ಕೊಡ್ಸೋಕ್ಕೆ ಹೇಳಿದಾರಂತೆ. ನಾನು ನೋಡ್ಕೊಂಡು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ನೋಡಿ ಪೂಜಾ.
ಅಯ್ಯೋ ದೇವ್ರೇ, ನಮ್ಮಮ್ಮ ಹೇಳ್ತಾ ಇರೋದು 10,000-15,000 ರೂಪಾಯಿದು ನೀನು ಕೊಡಿಸಿದ್ಯಾ ನನಗೆ. 1,15,000 ಎಲ್ಲಿಂದ ಎಲ್ಲಿ 1,00,000 ನಮ್ಮಮ್ಮನ ಹತ್ರ ಹೆಂಗೆ ಇಸದ್ ಕೊಡಲಿ ನಾನು ನಿನಗೆ? ನಾನೇನು ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದೀನ ಪೂಜಾ? ಏನಕ್ಕೆ ಹಿಂಗೆ ಮಾತಾಡ್ತಾ ಇದೀಯಾ? ಏನೂ ಇಲ್ಲ ಅನೂಪ್, ಸುಮ್ಮನೆ ತಮಾಷೆ ಮಾಡಿದ್ದು. ಕಾಫಿ ಆರ್ಡ್ರ್ ಮಾಡಿದ್ದೀನಿ, ಕಾಫಿ ಕುಡಿಯೋಣ. ನಿಂಗೆ ಇಷ್ಟ ಆಯ್ತಲ್ವಾ ಫೋನು ಫೈನಲಿ? ನಂಗೆ ತುಂಬಾ ಇಷ್ಟ ಆಯಿತು. ಏನು ಸಖತ್ತಾಗಿದೆ, ಕ್ಯಾಮ್ರಾ ಎಲ್ಲ ಸಖತ್ತಂದರೆ ಸಖತ್ತಾಗಿದೆ ಅನೂಪ್. ನೀನು ಆ ಪ್ರೀತಿದೆಲ್ಲ ಏನೂ ಯೋಚನೆ ಮಾಡಬೇಡ. ನೀನು ಕೇಳಿದರೆ ನಮ್ಮಮ್ಮ ತಗೊಳಕ್ಕೆ ಹೇಳಿದ್ರು, ದುಡ್ಡು ಹಾಕಿದ್ರು ಅಂತ ಹೇಳಿಬಿಡು. ಸರಿ ಅನೂಪ್, ನೀನು ಹೇಗೆ ಹೇಳ್ತೀಯೋ ಹಾಗೆ ಹೇಳ್ತೀನಿ. ಬಟ್ ನಮ್ಮಮ್ಮ 1,15,000 EMI ಮೇಲೆ ತೊಗೊಂಡಿದ್ದೀನಿ ಅಂತ ಹೇಳಿಬಿಡ್ತೀನಿ ನೋಡು ಅನೂಪ್. ಇಲ್ಲಾಂದರೆ ಅವಳು ಸುಮ್ಮನೆ ಡೌಟ್ ಮಾಡ್ತಾಳೆ. ಪ್ರೀತಿ ಒಂದಕ್ಕೆ 100 ಡೌಟ್ ಮಾಡ್ತಾಳೆ. ಹೌದು, ಹಾಗೆ ಹೇಳಿ ನೀನು EMI ಮೇಲೆ ತೊಗೊಂಡಿದ್ದೀನಿ ಫೋನ್ನ ಅಂತ ಹೇಳಿಬಿಡು. ಅನೂಪ್, ನಾವು ಹಾಸ್ಪಿಟಲ್ಗಂತ ಹೇಳಿ ತುಂಬ ಹೊತ್ತಾಯಿತು. ನಾವು ಇಷ್ಟೊತ್ತವರೆಗೂ ಇಲ್ಲೇ ಇರೋದು ನೋಡಿದರೆ ಅವ್ರು ಏನಾದರೂ ಡೌಟ್ ಮಾಡ್ತಾರೆ ಏನು ನೋಡು. ನನಗೆ ಸೌಂದರ್ಯಂದು ಏನೂ ಭಯ ಇಲ್ಲ. ಸೌಂದರ್ಯ ಹೇಳಿದರೆ ಅರ್ಥ ಮಾಡ್ಕೋತಾಳೆ. ಬಟ್ ಈ ಪ್ರೀತಿನೇ ನೋಡು, ಸುಮ್ಮನೆ ಒಂದಕ್ಕೆ 10 ಥರ ಕ್ವಶನ್ ಕೇಳ್ತಾಳೆ. ಏನು ನಾನು ನಿನ್ನ ಏನು ಹೆಂಗೆಂಗೋ ಅನ್ಕೋತಾಳೆ ಅವಳು. ಒಂದಕ್ಕೆ 10 ಥರ ಥಿಂಕ್ ಮಾಡ್ತಾಳೆ ಅನೂಪ್. ಅವಳು ಹೇಗೋ ನಿಮ್ಮ ಮತ್ತೆ ಮಗಳಾದ್ಲು. ಸುಮ್ಮನೆ ಇವಾಗೆಲ್ಲ ಅಡ್ಗೋಡಿ ಮೇಲೆ ದೀಪ ಇಟ್ಟಂಗೆ. ನನಗಂತೂ ಒಟ್ಟು ಈಗ ಹೆಂಗೆ ಕಾಲೇಜ್ ಇದು ಹಾಸ್ಟೆಲ್ದಾಗ ಎಷ್ಟು ಚಲೋ ಚಂದಂಗೆ ನನ್ನ ಜೊತೆ ಮಾತಾಡ್ತಾಳೆ. ಆದ್ರೆ ನಿಮ್ಮ ಮನೆಗೆ ಬಂದಾಗ ನನ್ನ ಜೊತೆ ಹೆಂಗೆ ಬೇಕು ಹಂಗೆ ಮಾತಾಡ್ತಾಳೆ. ನಂಗೆ ಏನು ವ್ಯಾಲ್ಯೂವೇ ಇಲ್ಲ. ಅಂದರೆ ನಾ ಚೀಪ್ ಅನ್ನೋಂಗೆ ತಿಳ್ಕೊಂಡ್ಬಿಟ್ಟಾಳಾಕಿ ನಿಮ್ಮ ಮನೆಗೆ ಬಂದಾಗ. ಅದೇ ಹಾಸ್ಟೆಲ್ದಾಗ ಪೂಜಾ ಪೂಜಾ ಅಂತ ನಾನು ಹಿಂದೆ ಬರ್ತಿರ್ತಾಳು. ಇಲ್ಲಿ ನೋಡ್ರೆ ಹಿಂಗೆ ಮಾಡತ್ತಾಳೆ, ಏನು ತಿಳಿಯವಾತು. ನೀ ಯಾಕಿದೇನು ಯೋಚನೆನ ಮಾಡೋಕೆ ಹೋಗಬೇಡ. ಇನ್ಮೇಲೆ ಡೈಲಿ ನನ್ನ ಜೊತೆ ಮಾತಾಡೋದಿರ್ತೈತಿ. ನೀ ಯಾಕಿದೇನು ವರಿ ಮಾಡ್ಕೋಬೇಡ. ಸುಮ್ಮನೆ ನನ್ನ ಜೊತೆ ಬ್ಲೂಟೂತ್ ತಗೊಂಡು ಆರಾಮ್ ಮಾತಾಡ್ಕೋತ ಇರ್ನಿ. ಅಯ್ಯೋ, ಅಲ್ಲಿ ರೂಮಲ್ಲಿ ಪ್ರೀತಿನೂ ಇರ್ತಾಳ್ಕನು, ತುಂಬ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಇಲ್ಲಾಂದರೆ ನಿನ್ನ ರೂಮ್ನೇ ಚೇಂಜ್ ಮಾಡಿಬಿಡು ಪೂಜಾ, ಇವಾಗಲೇ ಹೇಳ್ತೀನಿ ನಾನು. ಏನೇ ಸೌಂದರ್ಯ, ಇವರು ಹಾಸ್ಪಿಟಲ್ಗೆ ಹೋಗಿ ಎಷ್ಟೊತ್ತಾಯ್ತು, ಒಂದು ಕಾಲ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಏನು ಮಾಡ್ತಾ ಇದ್ದಾರೆ? ಆ ಪೂಜಾಗೆ ಏನಾಗಿದೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಏನು ನಿಮ್ಮ ಅಣ್ಣನೂ ನಿಂಗೆ ಒಂದು ಕಾಲ್ ಕೂಡ ಮಾಡಿ ಹೇಳ್ತಾ ಇಲ್ಲ. ಏನು ಇದು? ಎಷ್ಟೊತ್ತವರೆಗೂ ಹೋಗ್ತಾರೆ ಹಾಸ್ಪಿಟಲ್ಗೆ? ಇಲ್ಲಿ ಪಕ್ಕದ ರೋಡಲ್ಲೇ ಇದೆ ಅಂತ ಹೇಳ್ತಾನೆ ನಿಮ್ಮ ಅಣ್ಣ. ಮತ್ತು ಇಷ್ಟೊತ್ತನ ಹೋದ್ರೆ ಹೆಂಗೆ? ಅಯ್ಯೋ, ಮೇ ಬಿ ಏನಾರೇ ಡಾಕ್ಟ್ರು ಬ್ಯುಸಿ ಇರ್ಬೋದು, ಪೇಷಂಟ್ಸ್ ಜಾಸ್ತಿ ಇರ್ಬೋದು, ಏನಾರೇ ಒಂದು ಆಗಿರ್ತೈತಿ. ನೀ ಯಾಕೆ ಹಂಗೆ ಅನ್ಕೊಳತಿ ಬಿಡ? 3 ತಾಸು ಮೇಲೆ ಅವ್ರು ಹಾಸ್ಪಿಟಲ್ ಕತ್ತಂದು ಹೋಗಿ ಏನಾರೇ ಆಗೈತೆ ಅದು ಗೊತ್ತಾಗಬೇಕಲ್ಲ. ಒಂದು ಕಾಲರೇ ಮಾಡಿ. ನೀ ಮಾಡ್ತೀಯೋ ನಾ ಮಾಡಲಿ ಕಾಲ್ ಅವಂಗೆ? ನಾನೇ ಮಾಡ್ತಾನೀರು. ಹಲೋ ಹಲೋ ಅಣ್ಣ, ಎಲ್ಲಿದ್ದೀರಾ ಇವಾಗ? ಹಲೋ ಸೌಂದರ್ಯ, ನಾವು ಇವಾಗ ಹಾಸ್ಪಿಟಲಿಂದ ಆಚೆ ಬರ್ತಾ ಇದ್ದೀವಿ ನೋಡು. ಏನಕ್ಕೆ ಇಷ್ಟೊಂದು ಲೇಟ್ ಆಯಿತು? ಏನಿಲ್ಲ, ಮಳೆ ಸ್ಟಾರ್ಟ್ ಆಯ್ತಲ್ಲ, ಡಾಕ್ಟ್ರು ಊಟಕ್ಕೆ ಹೋಗಿದ್ರು. ಊಟ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ಸೊ ಮಳೆಗೋಸ್ಕರ, ಮಳೆ ಇರೋದ್ರಿಂದ ಅವರು ಬರೋದು ಲೇಟ್ ಆದಮೇಲೆ ಡಾಕ್ಟ್ರು ಬಂದಮೇಲೆ ನಾವು ಚೆಕಪ್ ಎಲ್ಲ ಮಾಡಿಸ್ಕೊಂಡ್ವಿ. ನಾರ್ಮಲ್ ಒಂದು ಇಂಜೆಕ್ಷನ್ ಮಾಡಿದ್ರು, ಹಾಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅವಳಿಗೆ ಸ್ವಲ್ಪ ಸಡನ್ನಾಗಿ ಹಶ್ವಾಗ್ತಿತ್ತು. ಸೊ ಅವಳಿಗೆ ಏನಾದರೂ ತಿನ್ಸಕ್ಕೆ ಹೇಳಿದ್ರು. ಅಂದರೆ ಅವಳಿಗೆ ಸ್ವಲ್ಪ ಸುಸ್ತೆಲ್ಲ ಜಾಸ್ತಿನೇ ಆಗ್ತಾಯಿತ್ತು ಬಿಡು. ಡಾಕ್ಟ್ರ್ ಅದಕ್ಕೆ ಅವಳಿಗೆ ಏನಾದರೂ ಫಸ್ಟ್ ತಿನ್ನಿಸಿ ಈ ಟ್ಯಾಬ್ಲೆಟ್ ಮೊದಲು ಕೊಡಿ ಅಂತ ಹೇಳಿದರು. ಅದಕ್ಕೆ ನಾವು ಇಲ್ಲಿ ಅವಳು ಅಟ್ಲೀಸ್ಟ್ ಒಂದು ಕಾಫಿ ಕುಡಿತೀನಿ, ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂದ್ಲು. ನಾನು ಕಾಫಿ ಎಲ್ಲ ಬೇಡ, ಮನೆಗೆ ಹೋಗಿ ಊಟ ಮಾಡೋಣ ಅಂತ ಅಂದೆ. ಬಟ್ ಡಾಕ್ಟ್ರ್ ಏನಂದ್ರು, ಅಟ್ಲೀಸ್ಟ್ ಒಂದು ಏನಾದರೂ ತಿನ್ಸ್ಕೊಂಡು ಹೋಗಿ ಆಮೇಲೆ ಅಂತ ಹೇಳಿದರು. ಸೊ ಇವಾಗ ಕಾಫಿ ಕುಡಿತಾ ಇದ್ದೀವಿ, ಕುಡಿದ ತಕ್ಷಣ ಬರ್ತೀವಿ. ಹೌದಾ, ಆಯಿತು, ನಿಧಾನಕ್ಕೆ ಬನ್ನಿ, ಏನು ಅರ್ಜೆಂಟಿಲ್ಲ. ನೀನು ನನ್ನ ಮುದ್ದು ತಂಗಿ, ನೀನು ಅರ್ಥ ಮಾಡ್ಕೋತೀಯ ಎಲ್ಲನೂ. ಏನಂತೆ? ಅವಳಿಗೇನಕ್ಕೆ ಬೇಕು? ಬಾಯಿ ಮುಚ್ಕೊಂಡಿರೋಕ್ಕೆ ಹೇಳು. ಏನು ನಾನು ಆಚೆ ಬಂದರೆ ಅವಳಿಗೇನು ಪ್ರಾಬ್ಲಮ್ಮು? ಏನು ಅವಳ ಹತ್ರನೇ ಇರಬೇಕಾ? ನಾನು ಯಾವಾನತ್ತು ಆಕೆ ಮುಂದೆ ಇರಬೇಕೇನು? ಆಕೆ ನನ್ನ ವೈಫೋ, ಗರ್ಲ್ ಫ್ರೆಂಡೋ, ಏನು ಲವ್ವರೋ? ಒಳ್ಳೆ ಹಚ್ಚಾಳ. ನೀ ಆಕೆ ನಿನ್ನ ಮನೆಗೆ ಕರ್ಕೊಂಡು ಬಂದೆ ಅಂದ್ರೆ ನೋಡ ಸೌಂದರ್ಯ. ಹಾಂ, ಆಯಿತು. ನೀನು ಬೇಗ ಬಾ ಅಣ್ಣ, ಮತ್ತೆ ಲೇಟ್ ಮಾಡಬೇಡ. ಎಲ್ಲಿದ್ದಾರೆ ಕೇಳು, ನಾವೇ ಅಲ್ಲಿ ಹೋಗೋಣ. ಆಯಿತು ಅಣ್ಣ. ಪ್ರೀತಿ ನೀವೆಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದಾಳೆ ನೋಡು. ಸ್ಪೀಕರ್ ಏನಾದರೂ ಹಾಕಿದ್ಯಾ? ಅವಳಿಗೇನೆ, ಅವಳದು ತುಂಬ ಟಾರ್ಚರ್ ಆಗ್ತಿದೆ. ಮೊದಲು ಕಳಿಸು, ಅವಳಿಗೆ ಹಾಸ್ಟೆಲ್ ಕಳಿಸು ಫಸ್ಟ್ ಅವಳನ್ನ. ಹಾಂ ಅಣ್ಣ, ಹಾಗೇನಿಲ್ಲ. ಮತ್ತೆ ನಾವು ಇಲ್ಲೇ ಎಲ್ಲ ಸೇರಿ ಕೂತ್ಕೊಂಡಿದ್ದೀವಿ ಅಣ್ಣ. ನಾನು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಅಣ್ಣ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಬಿಡು. ಹಲೋ ಅಣ್ಣ, ಕೇಳ್ತಾ ಇದ್ದೇನಾ? ಹಲೋ 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 ಅಣ್ಣ.
ಗೊತ್ತಾಯ್ತು ಗೊತ್ತಾಯ್ತು ಬಿಡು, ಕಾಲ್ ಕಟ್ ಮಾಡು. ಏನಾಯ್ತೆ ಸೌಂದರ್ಯ, ನೆಟ್ವರ್ಕ್ ಬರ್ತಾ ಇಲ್ವಾ? ನನ್ನ ಫೋನಿಂದ ಕಾಲ್ ಮಾಡ್ತೀನಿ ಬಿಡು. ಅಯ್ಯೋ ಬೇಡ ಬೇಡ ಬೇಡ, ಬರ್ತಾ ಇದ್ದಾರೆ ಇವಾಗ ಆನ್ ದ ವೇ ಇದ್ದಾರೆ ಅವರು. ಮತ್ತೇನಕ್ಕೆ ಕಾಲ್ ಮಾಡ್ತಿದ್ದೆ? ಇನ್ನೊಂದು 5 to 10 ಮಿನಿಟ್ಸಲ್ಲಿ ಮನೆಗೆ ಬರ್ತಾರೆ ನೋಡು. ಹೌದಾ? ಹಾಗಿದ್ರೆ ನಾನು ಸ್ವಲ್ಪ ಫ್ರೆಶ್ ಆಗಲ, ಇವಾಗ ಫ್ರೆಶ್ ಆಗ್ತೀನಿ, ಆಚೆ ಹೋಗೋಣ ಎಲ್ಲರೂ ಸೇರಿ, ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಆದರೂ ತಿಂದು ಬರೋಣ. ಇಲ್ಲ ಇಲ್ಲ ಇಲ್ಲ, ನೀವು ಹೋಗಿ ಬನ್ನಿ, ಪೂಜಾಗೆ ರೆಸ್ಟ್ ಮಾಡೋಕ್ಕೆ ಹೇಳಿದಾರಂತೆ, ನಾನು ಅವಳ ಜೊತೆ ಇಲ್ಲೇ ಇರ್ತೀನಿ, ನೀವೆಲ್ಲ ಸೇರಿ ಹೋಗಿ ಬನ್ನಿ. ಆಯಿತು, ಹಾಗಿದ್ರೆ ನಾನು ನಿಮ್ಮಣ್ಣ ಐಶು ಮತ್ತು ಪ್ರಿಯಾ ಹೋಗಿ ಬರ್ತೀವಿ. ನಿನ್ಗೇನು ಬೇಕು ಹೇಳು, ಬರುವಾಗ ಪಾರ್ಸೆಲ್ ತರ್ತೀನಿ. ಅಣ್ಣ ಬರ್ತಾನೋ ಇಲ್ವೋ ಕೇಳಬೇಕು ಕಣೆ, ಅವ್ನು ಬಂದಮೇಲೆ ನೀನು ಫ್ರೆಶ್ ಆಗುವಂತೆ ಬಿಡು. ಇವಾಗ ಮಾತಾಡ್ಕೊಂಡು ಕೂತ್ಕೋ, ಇನ್ನೂ ಅವ್ನು ಬರ್ತಾನೆ ಇನ್ನೊಂದು 10 ನಿಮಿಷ. ಬಂದಮೇಲೆ ಮತ್ತೆ ಸುಮ್ಮನೆ ನೀನು ಕೇಳ್ತಾನೆ ಎಲ್ಲಿದೆಯಾ ಅಂತ, ವಾಶ್ರೂಮ್ಗೆ ಹೋಗಿದ್ಯಾ ಅಂತ ಅಂದರೆ ಚೆನ್ನಾಗಿರಲ್ಲ. ಸೊ ವೆಯ್ಟ್ ಮಾಡು, ಬರ್ತಾನೆ ಇವಾಗ. ಸರಿ ಕಣೆ, ಹಾಗೆ ಮಾಡ್ತೀನಿ. ಮತ್ತು ಎಷ್ಟೊತ್ತು ಹೋಗ್ತಾರೆ ಕಣೆ ಹಾಸ್ಪಿಟಲ್? ಎಷ್ಟು ಟೈಮ್ ತೆಗಿತಾರೆ? ಏನು ಬೋರ್ ಆಗಲ್ವಾ? ಡಾಕ್ಟ್ರ್ ಇಲ್ಲ ಅಂದರೆ ಸುಮ್ಮನೆ ಮನೆಗೆ ಬಂದು ಆಮೇಲೆ ಡಾಕ್ಟ್ರ್ ಬಂದಮೇಲೆ ಹೋಗಬೇಕಾಗಿತ್ತಲ್ಲ. ಇಲ್ಲ ಕಣೆ, ಆ ಡಾಕ್ಟ್ರ್ ಹತ್ರ ತುಂಬ ಕ್ಯೂ ಇರುತ್ತೆ, ಸುಮ್ಮನೆ ಮತ್ತೆ ಮನೆಗೆ ಬಂದರೆ ಮತ್ತೆ ಕ್ಯೂ ತುಂಬ ದೂರ ಹೋಗುತ್ತೆ. ಅದಕ್ಕೆ ನಮ್ಮ ಅಣ್ಣ ಅಲ್ಲೇ ವೆಯ್ಟ್ ಮಾಡಿ ತೋರಿಸ್ಕೊಂಡು ಬರ್ತಾ ಇದ್ದಾನೆ. ಏನಾಗಿದೆ ಅಂತೆ ಅವಳಿಗೆ ಪಾಪ? ಏನಿಲ್ಲ ಕಣೆ, ಅದೇ ಫೀವರ್ ಬಂದಿದೆ ಅಂತೆ, ಸ್ವಲ್ಪ ಟ್ಯಾಬ್ಲೆಟು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರಂತೆ, ಅವಳಿಗೆ ಚಕ್ಕರ್ ಬರ್ತಾಯಿತ್ತಂತೆ. ಸ್ವಲ್ಪ ಏನಾದರೂ ತಿನ್ಸ್ಕೊಂಡು ಮನೆಗೆ ಹೋಗಿ ಅಂತ ಹೇಳಿದ್ದಾರೆ ನಮ್ಮಣ್ಣ. ಅವಳು ಮನೆಗೆ ಹೋಗಿನೇ ಊಟ ಮಾಡ್ತೀನಿ ಅಂದ್ಲಂತೆ. ನಮ್ಮ ಅಣ್ಣನೇ ಒಂದು ಕಪ್ ಕಾಫಿ ಕುಡಿ, ಏನಾಗಲ್ಲ, ಹೆಡ್ಡೇಕ್ ಕಡಿಮೆ ಆಗುತ್ತೆ ಬೇಗ ಅಂತ ಹೇಳಿ ಒಂದು ಕಾಫಿ ಕುಡಿಸ್ತಾ ಇದ್ದಾನಂತೆ. ಕುಡಿತಾ ಇದ್ದಾಳಂತೆ ಅವಳು. ಇನ್ನೇನು 10 ನಿಮಿಷ ಬಂದೇ ಬಿಡ್ತಾರೆ ಮನೆಗೆ. ಹೌದಾ? ನಾನಿವತ್ತೆಲ್ಲೂ ಆಚೆ ಬರಲ್ಲ ಕಣೆ, ಸಂಜೆ ನಂಗೆ ಆಗಲ್ಲ, ನನಗೆ ತುಂಬ ಟಯರ್ಡ್ ಆಗಿದೆ. ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಾನು ಸುಮ್ಮನೆ ಹಾಸ್ಟೆಲ್ಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ನೀವು ಆಮೇಲೆ ಬರ್ತಿದ್ರೆ ಬನ್ನಿ. ಓಹೋ ನನಗೆ ಗೊತ್ತು ಮೇಡಮ್, ಏನಕ್ಕೆ ಹಾಸ್ಟೆಲ್ಗೆ ಹೋಗ್ತೀನಿ ಅಂತಿದ್ದೀರಾ ಅಂತ. ತುಂಬ ಚೆನ್ನಾಗಿದೆ ಕಣೆ ನಿಂದು ನಾಟಕ. ಅಯ್ಯೋ ನಾನೇನು ನಾಟಕ ಮಾಡ್ತಿಲ್ಲ ಕಣೆ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಅಯ್ಯೋ ನಂಗೆ ಗೊತ್ತು ಬಿಡಿ, ನಿನ್ನ ಹುಡುಗ ಕಾಲ್ ಮಾಡೋ ಟೈಮ್ ಆಯ್ತಲ್ಲ, ಸೊ ಮಾತಾಡಬೇಕಲ್ಲ ನೀನು. ಇನ್ನು ಮೇಡಮ್ಮು ಫೋನಲ್ಲಿ ಬ್ಯುಸಿ ಆದರೆ ನೈಟ್ ಊಟಕ್ಕೂ ಬರಲ್ಲ, ಏನಕ್ಕೂ ಬರಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಡ್ತಾರೆ. ಹಾಂ. ಹೌದು ಕಣೆ, ನೀನು ಫೋನಲ್ಲಿ ಅಷ್ಟೊತ್ತು ಮಾತಾಡ್ತಾ ಇರ್ತೀಯಲ್ಲ, ಏನಾದರೂ ಮಾತಾಡ್ತೀಯ? ನಮಗೂ ಸ್ವಲ್ಪ ಹೇಳೆ. ನಾವೇನು ಮಾತಾಡ್ತೀವಿ? ಊಟ ಆಯಿತಾ, ತಿಂಡಿ ಆಯಿತಾ, ಏನು ಮಾಡಿದೆ, ಎಲ್ಲಿ ಹೋಗಿದ್ದೆ, ಆಮೇಲೆ ಸ್ಟಡಿ ಏನಿದೆ, ಇವತ್ತು ಕಾಲೇಜ್ ಡೇಸ್ ಹೆಂಗಿತ್ತು, ಅದು ಇದು ಹಾಳು ಮೂಳು ಅದೇ ಅಲ್ವೇ, ಅದು ಬಿಟ್ಟು ಏನು ಮಾತಾಡ್ತೀವಿ ನಾವು? ಅಯ್ಯೋ ಸ್ಲೋ ಆಗಿ ಮಾತಾಡ್ತಿರ್ತೀಯಲ್ಲ ಎಷ್ಟೊಂದು ಸಾರಿ, ಅದೇ ಏನು ಮಾತಾಡ್ತಾ ಇರ್ತೀಯ? ಕೇಳಿಸೋದೇ ಇಲ್ಲ ಕಣೆ, ನಿನ್ನ ಬೆಡ್ ಪಕ್ಕನೇ ನನ್ನ ಬೆಡ್ ಇದೆ, ಆದರೂ ನೀನು ಏನು ಮಾತಾಡ್ತೀಯ ಅಂತ ಕೇಳಿಸೋದೇ ಇಲ್ಲ. ಅದು ಹಾಗೆ ಕಣೆ, ಲವರ್ಸ್ ಮಾತಾಡೋದು ಎಲ್ರಿಗೂ ಕೇಳಲ್ಲ. ಅಯ್ಯೋ ಮತ್ತೆ ಯಾರು ಕಾಲ್ ಬರ್ತಾ ಇದೆ ನನಗೆ? ಹಲೋ ಸೌಂದರ್ಯ. ಹೇಳಮ್ಮ, ಏನು ಮಾಡ್ತಿದ್ಯಾ? ಊಟ ಆಯಿತಾ? ನಮ್ದೆಲ್ಲ ಊಟ ಆಯಿತು, ನಿಮ್ದೆಲ್ಲ ಊಟ ಆಯಿತಾ? ಆಯಿತು ಅಮ್ಮ, ಎಲ್ರದ್ದು ಊಟ ಆಯಿತು. ಇದು ನಿನ್ನ ಫ್ರೆಂಡ್ ಪೂಜಾ ಇದ್ದಾಳಲ್ಲ, ಪೂಜಾಗಳ ಅಮ್ಮ ನನಗೆ ಮೀಟ್ ಆಗಿದ್ರು ಇವತ್ತು. ಹಾಗೆ ಅವರು ಮಾರ್ಕೆಟ್ಗೆ ಬಂದಿದ್ದರು, ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಅವ್ರು ಹೇಳ್ತಾಯಿದ್ರು ಪೂಜಾಗೊಂದು ಫೋನ್ ಕೊಡಿಸ್ಬೇಕು, ಇವಾಗ ನಂಗೆ ಹೋಗೋಕ್ಕಾಗ್ತಾ ಇಲ್ಲ, ಮಳೆಗಾಲ ಅಲ್ಲ, ಸ್ವಲ್ಪ ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರು. ಸೊ ನನ್ನ ಮಗ ಇವಾಗ ಊರಿಗೆ ಹೋಗಿದ್ದಾನೆ, ಅದೇ ಚಕ್ಲಿ ಎಲ್ಲ ಕೊಡೋಕ್ಕೆ ಹೋಗಿದ್ದಾನೆ. ನಾನು ಅವನ ಹತ್ರ ಫೋನ್ ಕೊಡಿಸ್ತೀನಿ ಅಂತ ಹೇಳಿದೆ. ಅವರು ಓಕೆ ಅಂತ ಹೇಳಿದರು. ಅವರು ಏನು ಹೇಳಿದ್ದಾರೆ ಗೊತ್ತಾ, 10,000-15,000ವರೆಗೂ ಫೋನ್ ಕೊಡ್ಸೋಕ್ಕೆ ಹೇಳಿದ್ದಾರೆ. ಫೋನ್ ಕೊಡಿಸಿ ಅವಳಿಗೆ, ನಿಮ್ಮ ಅಣ್ಣನಿಗೆ ಹೇಳಿದ್ದೀನಿ, ಈಗ ಆಲ್ರೆಡಿ ನಿಮ್ಮ ಅಣ್ಣ ಕೊಡ್ಸೋಕೆ ಕರ್ಕೊಂಡು ಹೋಗಿರ್ಬೋದು, ತೊಗೊಂಡು ಬರ್ತಾರೆ ಇವಾಗ. ಆಮೇಲೆ ಅವರಮ್ಮ ಏನು ಹೇಳಿದರು, ದುಡ್ಡನ್ನ ನನ್ನ ಹತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆನಾ? ನೀನು ಪೂಜಾಗೆ ಹೇಳು ನಿಮ್ಮಮ್ಮ ಹೇಳಿದ್ದಾರೆ ಅಂತ ಹೇಳು. ನಾನು ಅದೇ ಹೇಳಕ್ಕೆ ಕಾಲ್ ಮಾಡಿದ್ದು ನಿನಗೆ. ಹೌದಾ ಅಮ್ಮ? ಹಾಗಿದ್ರೆ ಓಕೆ, ಸರಿ, ಒಳ್ಳೇದೇ ಆಯಿತು ಬಿಡು ಅಮ್ಮ. ಮತ್ತೆ ಅಮ್ಮ? ಮತ್ತೇನಿಲ್ಲ. ಐಶು ಏನು ಮಾಡ್ತಾ ಇದ್ದಾಳೆ? ಐಶು ಮಲಗಿದಾಳೆ ನೋಡಮ್ಮ. ಅವಳು ಸ್ವಲ್ಪ ನಿಂಗೂ ಗೊತ್ತಲ್ಲ, ಎಲ್ಲರ ಜೊತೆ ಕಲಿಬಿಲಿ ಮಾಡ್ತಾಳೆ. ಇವಾಗ ಹೋಗಿ ಮಲ್ಕೊಂಡಿದ್ದಾಳೆ. ಹೌದಾ? ಮಲಗಲಿ ಬಿಡು. ನಾಳೆ ಅಥವಾ ಇವತ್ತು ಸಂಜೆ ಬೇಗ ಕಳಿಸು ನಿಮ್ಮ ಅಣ್ಣನ ಅವಳನ್ನ. ನಾಳೆನೇ ಕಳಿಸ್ತೀನಿ ಅಮ್ಮ, ಇವತ್ತೇನು ಕಳಿಸಲ್ಲ, ನೈಟ್ ಆಗುತ್ತೆ ಸುಮ್ಮನೆ ಅವ್ರು ಬರೋಷ್ಟರಲ್ಲಿ. ಇವತ್ತಿಲ್ಲೇ ಇರಲಿ ಬಿಡಿ. ಮತ್ತು ನೀನು ಅಪ್ಪ ಒಂದು ಸಾರಿ ಬಂದು ಮೀಟಾಗಿ, ತುಂಬ ದಿನ ಆಯಿತು, ಬಂದೂ ಇಲ್ಲ ಏನೂ ಇಲ್ಲ. ನೆಕ್ಸ್ಟ್ ವೀಕ್ ನೋಡ್ಕೊಂಡು ನೀವೇ ಬಂದುಬಿಡಿ ಅಮ್ಮ. ಸರಿ, ನಾನು ನೋಡ್ಕೋತೀನಿ. ಪೂಜಾ ಅವ್ರ ಅಮ್ಮನೂ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ಸಾರಿ ನೋಡಿಕೊಂಡು ಎಲ್ಲರೂ ಸೇರಿ ಬರ್ತೀವಿ ಬಿಡು. ಓಕೆನಾ? ನೀನೇನು ಬೇಜಾರು ಮಾಡ್ಕೋಬೇಡ, ಕಾಲ್ ಮಾಡ್ತಾಯಿರು, ನಾನು ಮಾಡ್ತಾ ಇರ್ತೀನಿ. ಊಟದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲ?
ಇಲ್ಲ ಅಮ್ಮ, ಊಟದ ಏನು ಪ್ರಾಬ್ಲಮ್ ಇಲ್ಲ, ಊಟ ಎಲ್ಲ ಚೆನ್ನಾಗೇ ಇದೆ ಅಮ್ಮ. ಸರಿ ಸರಿ, ಹಾಗಿದ್ರೆ ನಾನು ಫೋನ್ ಇಡ್ತೀನಿ. ನೀನು ನಿನ್ನ ಫ್ರೆಂಡ್ಸ್ ಜೊತೆ ಇದೆಯಾ ಅನ್ಸತ್ತೆ, ಎಂಜಾಯ್ ಮಾಡು. ಸರಿ ಅಮ್ಮ, ಸರಿ, ಬಾಯ್ ಅಮ್ಮ. ಅಯ್ಯೋ, ಫೋನ್ ಕಟ್ ಮಾಡಿಬಿಟ್ಟ. ನಾನು ಸ್ವಲ್ಪ ಮಾತಾಡ್ತಾ ಇದ್ದೆ ಅತ್ತೆ ಜೊತೆ. ಹೌದಾ, ಇರಲಿ ಬಿಡು, ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಕೊಡ್ತೀನಿ. ಅವರೇನೋ ಬ್ಯುಸಿ ಇದ್ದಾರಂತೆ, ಆಚೆ ಹೋಗ್ತಾ ಇದ್ದಾರಂತೆ, ಸೊ ಅದಕ್ಕೆ ಕಾಲ್ ಬೇಗ ಕಟ್ ಮಾಡಿದರು. ಏನೋ ಹೇಳ್ತಾ ಇದ್ರಲ್ಲ, ಯಾರಿಗೆ ಏನೋ ಕೊಡ್ಸೋಕೆ ಹೇಳಿದಾರಂತೆ? ಅಯ್ಯೋ, ಅದು ಕೇಳ್ತಾ ನಿನಗೆ? ಏನಿಲ್ಲ, ಪೂಜಾ ಅವರಮ್ಮ ನಮ್ಮ ಅಮ್ಮನಿಗೆ ಮಾರ್ಕೆಟಲ್ಲಿ ಮೀಟ್ ಆಗಿದ್ರಂತೆ. ಪೂಜಾಗೆ ಒಂದು ಫೋನ್ ಕೊಡ್ಸೋಕೆ ಹೇಳಿದಾರಂತೆ. ಕೊಡಿಸ್ತೀನಿ, ನನ್ನ ಮಗ ಹೆಂಗಿದ್ರು ಊರಿಗೆ ಹೋಗಿದ್ದಾನೆ, ಕೊಡಿಸ್ತೀವಿ ಬಿಡಿ ಅಂತ ಹೇಳಿದ್ರಂತೆ ನಮ್ಮಮ್ಮ. ಅವ್ರೇನು ಹೇಳಿದ್ರು, ನೀವು ಕೊಡಿಸಿ, ನಾನು ದುಡ್ಡನ್ನ ನಿಮ್ಮ ಕೈಯಲ್ಲೇ ಕೊಡ್ತೀನಿ ಅಂತ ಹೇಳಿದ್ರಂತೆ. ನಮ್ಮಮ್ಮ ಸರಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮಮ್ಮ ಇವಾಗ ನನಗೆ ಫೋನ್ ಮಾಡಿ ಅವ್ಳಿಗೊಂದು ಫೋನ್ ಕೊಡ್ಸೋಕೆ ಹೇಳಿದ್ದಾರೆ. ಮತ್ತು ನನಗೂ ಇನ್ಫಾರ್ಮೇಷನ್ ಹೇಳಬೇಕಲ್ಲ, ನನಗೂ ಹೇಳಿದರು. ಒಳ್ಳೇದೇ ಆಯ್ತು ಬಿಡಿ, ಪಾಪ ಅವಳ ಹತ್ರ ಫೋನೇ ಇರಲಿಲ್ಲ. ನನಗೂ ತುಂಬ ಕಷ್ಟ ಆಗ್ತಾಯಿತ್ತು. ನನಗೆ ಅವಳ ಜೊತೆ ಡೈಲಿ ಮಾತಾಡಲೇಬೇಕು, ಮತ್ತು ಸಂಜೆ ಯಾರೂ ಇರಲ್ಲ ಅಲ್ಲ ಮನೇಲಿ, ಮಾತಾಡಬೇಕು ಅಂತ ಅನಿಸ್ತಾ ಇರುತ್ತೆ. ನಿಮ್ಮ ಫೋನಿಗೆ ಕಾಲ್ ಮಾಡಿದ್ರೆ ನೀವು ಬ್ಯುಸಿ ನಿಮ್ಮದು ಫೋನೆಲ್ಲ. ಇರಲಿ ಬಿಡಿ, ಅವಳದೇ ಫೋನ್ ಬರುತ್ತಿವತ್ತು. ಓಹೋ, ಅವರಮ್ಮ ಫೋನ್ ಕೊಡ್ಸೋಕೆ ಹೇಳಿದ್ರು ಅವಳಿಗೆ. ತುಂಬ ಜೋರಾಯಿತು ಬಿಡಿ. ಮತ್ತೆ ಅಯ್ಯೋ, ಫೋನ್ ಕೊಡಿಸಿದ್ರೆ ಏನೇ ಜೋರು, ಒಂದು ಕಾಮನ್ ಆಗಿ ಇವಾಗ ಎಲ್ಲರೂ ತೊಗೊಳತ್ತಾರಲ್ವ, ಎಲ್ಲರ ಹತ್ರನೂ ಫೋನ್ ಇದೆ. ಪಾಪ ಅವಳ ಹತ್ರ ಫೋನ್ ಇಲ್ಲ. ಅವಳು ತುಂಬ ಮುಗ್ದೆ ಕಣೆ, ತುಂಬ ಸಮಾಧಾನ ಅವಳಿಗೆ. ಪಾಪ, ಇರಲಿ ಬಿಡ್ರಿ, ಅವಳಿಗೂ ಒಂದು ಫೋನ್ ಬೇಕೇ ಬೇಕು, ಎಲ್ಲಾದರೂ ಹೋದರೆ ಬಂದರೆ ಬೇಕು. ಅಯ್ಯೋ, ಸ್ವಲ್ಪ ನನ್ನ ಕಾಲ್ ಬರ್ತಾಯಿದೆ, ನಾನು ಮಾತಾಡ್ಕೊಂಡು ಬರ್ತೀನಿ ಇರೇ. ಅಯ್ಯೋ, ನಾನು ಸ್ವಲ್ಪ ಅವರು ಬರ್ತಾರೆ ಇವಾಗ, ನಮ್ಮ ಅಣ್ಣನಿಗೆ ಟೀ ಬೇಕು, ಟೀ ಮಾಡ್ತೀನಿ. ನೀನು ಬಾ, ಟೀ ಮಾಡೋಣ ಇಬ್ಬರು ಸೇರಿ. ನಡಿ, ಬಂದೆ ನಾನು. ಎಷ್ಟೊತ್ತಾಯಿತು ಅವರಿಬ್ಬರು ಹಾಸ್ಪಿಟಲ್ಗಂತ ಹೇಳಿ ಹೋಗಿ. ಅನೂಪ್ ಏನೋ ನನಗೆ ಡೌಟ್ ಬರ್ತಾಯಿದೆ, ಏನೋ ನಡೀತಾ ಇದೆ. ಅವಳು ಎಲ್ಲಿರ್ತಾನೋ ಅಲ್ಲೇ ಇರ್ತಾಳೆ. ಏನಿದು ಗೊತ್ತಾಗ್ತಾ ಇಲ್ಲ. ಹೇಗೆ ಕಂಡುಹಿಡಿಯೋದಿದ್ನ? ಅವಳು ತನ್ನ ಪಾಡಿಗೆ ತಾನಿದ್ರು, ಅನೂಪ್ ಅವಳು ಹಿಂದೆನೇ ಇರ್ತಾನೆ. ಏನಕ್ಕೆ ಅನೂಪ್ ಅವಳ ಪರವಾಗಿ ಮಾತಾಡ್ತಾ ಇದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದ್ರ ಹಿಂದೆ ಏನೋ ಘಟನೆ ಇದೆ, ನಾನು ಕಂಡು ಹಿಡಿಲೇಬೇಕು. ಮತ್ತು ಯಾವ ಹಾಸ್ಪಿಟಲ್ಗೆ ಹೋದರೂ ಇಷ್ಟೊಂದು ಲೇಟ್ ಏನಾಗಲ್ಲ. ಇವಾಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಅಡ್ವಾನ್ಸ್ ಅಪಾಯಿಂಟ್ಮೆಂಟ್ಸ್ ಇದೆ, ಎಲ್ಲ ಇದೆ. ಇವರೇನು ನಾಟಕ ಮಾಡ್ತಾಯಿದ್ದಾರೆ, ಏನಂತ ಗೊತ್ತಾಗ್ತಾ ಇಲ್ಲ. ಸೌಂದರ್ಯಗೂ ಗೊತ್ತಿದೆ ಅವ್ರು ಮಾಡ್ತಾ ಇರೋ ನಾಟಕ ಏನು ಅಂತ. ಬಟ್ ಅವಳು ನನ್ನ ಹತ್ರ ಶೇರ್ ಮಾಡಲ್ಲ. ಅವಳು ಮೊದಲಿಂದ ಚಿಕ್ಕವಳಿದ್ದಾಗಿಂದ ನಾನು ಕಂಡ್ರೇ ಆಗಲ್ಲ ಅವ್ರಿಗೆ. ಈ ಅನೂಪನ ಹಿಂದೆನೇ ಹೋಗ್ಬೇಕು ನಾನು ಯಾವಾಗಲೂ. ಅನೂಪ್ ಯಾವತ್ತೂ ನನ್ನ ಹಿಂದೆ ಬಂದಿರೋ ಮಾತೇ ಇಲ್ಲ. ಚಿಕ್ಕ ವಯಸ್ಸಿಂದನೂ ನಾನೇ ಅವ್ನ ಹಿಂದೆ ಹೋಗಬೇಕು. ಏನೋ ದೇವ್ರೇ, ಬರೀ ನಾನು ಅವ್ನ ಹಿಂದೆ ಹೋಗಿನೇ ಸಣ್ಣ ಆಗ್ತಾಯಿದ್ದೀನಿ. ಕಥೆಯಲ್ಲಿ ತುಂಬಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರುತ್ತೆ. ಇನ್ಮೇಲೆ ಸ್ವಲ್ಪ ನಮ್ಮ ವಿಡಿಯೋನ ನೋಡಿ ಕಂಟಿನ್ಯೂ, ವಿಡಿಯೋನಲ್ಲಿ ಏನೇನಾಗುತ್ತೆ ಅಂತ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅನೂಪ್ ಪ್ರೀತಿ ಲವ್ ಸ್ಟೋರಿನಲ್ಲಿ ಮುಂದೆ ಏನಾಗುತ್ತೆ ಅಂತ ನೀವು ನೋಡಿ.